జనాలు ఏడాడు వచ్చేది. జై భీమ్, జై భీమ్, జై భీమ్, జై భీమ్, జై భీమ్. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಇವತ್ತು ಕೆಜಾಪ್ ತಾಲೂಕಿನಲ್ಲಿ ನಮ್ಮ ಮುಖಂಡರುಗಳು, ನನ್ನ ಶ್ರೇಯಾಭಿಲಾಷಿಗಳು ಮತ್ತು ಕೆಜಾಪ್ ತಾಲೂಕಿನ ಚಿಂತಕರಾಗಿರ್ತಕ್ಕಂಥ ನಮ್ಮ ನಾರಾಯಣಣ್ಣ, ರಾಜೇಶಣ್ಣ, ರವಿಯಣ್ಣ, ಇತರ ಹುರ್ಗಂನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಯುವಕರು ಸಹ ಇವತ್ತು ಈ ಮಹಾನ್ ದೇವರು ದೀನದಲಿತರ ಒಬ್ಬ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರ 135ನೇ ಜನ್ಮದಿನದ ಆಚರಣೆಯನ್ನು ಇವತ್ತು ಭಾಳ ಅದ್ದೂರಿಯಿಂದ ಹುರ್ಗಂ ಸರ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ನಾನು ನಮ್ಮ ಕೆಜಾಪ್ ಜನತೆಯಲ್ಲಿ ನಲ್ಲಿರ್ತಕ್ಕಂಥ ಹುರ್ಗಂ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ಯಾವುದಪ್ಪ ಅಂತಂದರೆ ಕೇವಲ ಒಂದು ಜಾತಿಯನ್ನು ಮೇಲೆ ಎತ್ತಬೇಕು ಅಥವಾ ದಲಿತರಿಗೋಸ್ಕರ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಚಿಂತನೆ ಆಗಿರುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಏನಪ್ಪ ಅಂತಂದರೆ ಊಟಕ್ಕೆ ಯಾರು ಇಲ್ಲದೆ ಇರ್ತಕ್ಕಂಥವ್ರೆ, ಬಡವ್ರು ಯಾರು ಇಲ್ಲದೆ ಇರ್ತಕ್ಕಂಥವ್ರೆ ಅಂಥ ಬಡವರಿಗೆ ನ್ಯಾಯವನ್ನು ಕೊಡಬೇಕು, ಶಿಕ್ಷಣಕ್ಕೆ ಯಾರು ಒತ್ತನ್ನು ಕೊಡದೆ ಶಿಕ್ಷಣಕ್ಕೆ ಸುರಕ್ಷಿತವಾಗಿರ್ತಾರೆ ಅವರಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅನ್ನೋದು ಅವರ ಒಂದು ಕನಸಾಗಿತ್ತು. ಇವತ್ತು ಅವರು ಕಂಡಂಥ ಕನಸು ಬಹುಶಃ ನೆರವೇರ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಾವು ನೋಡ್ತಾ ಇದ್ದೀವಿ. ಒಂದು ನಾವು ಈ ಮಹಾನ್ ಭಾವ ಇವತ್ತು ಇರಲಿಲ್ಲ ಅಂತಂದರೆ ಕೆಜಾಪ್ ಇಲ್ಲವೇ ಇಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನದ ಆಚರಣೆಯಲ್ಲಿ ಒಂದು ಖುಷಿನೂ ಐತೆ, ಒಂದು ದುಃಖನೂ ಐತೆ. ಖುಷಿ ಏನಪ್ಪ ಅಂತಂದರೆ ಎಷ್ಟೋ ಜನ ದೀನದಲಿತರು, ನಮ್ಮ ಬಡವರಾಗಿರ್ಬೋದು, ಯಾವುದೇ ರೀತಿಯಾದ ಜನಾಂಗದವರಿರ್ಬೋದು, ಇವತ್ತು ಅವರು ರಚಿಸ್ತಕ್ಕಂಥ ಸಂವಿಧಾನದಲ್ಲಿ ಭಾಳಷ್ಟು ಒಂದು ಧೈರ್ಯದಿಂದ ಇವತ್ತು ಹೆಮ್ಮೆಯಿಂದ ಭಾರತೀಯನಾಗಿ ಬದುಕ್ತಾ ಇದ್ದೀವಿ. ದುಃಖ ಆಗುವಂಥದ್ದು ಏನಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ದುರುಪಯೋಗ ಮಾಡಿಕೊಂಡು, ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ದೀನದಲಿತರ ಒಂದು ಆಶಾಕಿರಣಾಗಿ ನಾನು ಬರ್ತೀನಿ ಅಂತೇಳಿ ಅವ್ರು ಬರ್ತಿದ್ದಂಥ ಸಂವಿಧಾನವನ್ನೇ ಇವತ್ತು ತಿರುಚುವಂಥ ಕೆಲಸ ಮಾಡ್ತಿದ್ದಾರೆ. ಅನೇಕ ಕಡೆ ಹೇಳ್ತಾರೆ ನಾನು ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಾನು ನಡೀತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ನಾನು ಇವತ್ತು ಎಷ್ಟು ಸ್ಪಷ್ಟವಾಗಿ ಅವರ ಒಂದು ಅನುಯಾಯಿಗಳು, ಅವರ ಒಂದು ಸ್ಪಷ್ಟತೆಯಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದರೆ ಮೊದಲನೇದಾಗಿ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಅವರ ಅನುಯಾಯಿತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಬಂದು ನನಗೇನೂ ಗೊತ್ತಿಲ್ಲ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ, ಅವರು ಹೇಳ್ದಂತೆ ನಡೀತಾ ಇದ್ದೀನಿ ಅಂತ ಭಾಳ ದೊಡ್ಡ ಒಂದು ನಾಚಿಕೆಗಿಡುವಂಥ ಸಂಗತಿ ಏನಪ್ಪ ಇವತ್ತು ನಡೀಲಿಲ್ಲ ಅಂತಂದರೆ ಅವ್ರು ಎಲ್ಲೂ ಹೇಳಿಲ್ಲ ಓಟ್ನ ದುಡ್ಡು ಕೊಟ್ಟು ಕೊಡ್ಕೊಳ್ಳಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಆದರೆ ಅವ್ರು ಎಲ್ಲೂ ಹೇಳಿಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಡಿ ಅಂತ ಹೇಳಿಲ್ಲ. ನಾನು ನಿಜವಾಗ್ಲೂ ಒಬ್ಬ ದಲಿತನಾಗಿ ಹೇಳ್ತೀನಿ, ಒಬ್ಬ ಶೋಷಿತನಾಗಿ ಹೇಳ್ತೀನಿ, ಒಬ್ಬ ಮೇಲ್ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರ ಜಾಗದಲ್ಲಿ ಅವ್ರು ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಇವತ್ತು ಯಾರಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನೋಟನ್ನು ಕೊಟ್ಟು ಓಟನ್ನು ಯಾರು ಖರೀದಿ ಮಾಡ್ತಿದ್ದಾರೆ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾರಾಯಣಣ್ಣ ಅಂತ
ದುರ್ಗಮ್ಮ ಎಷ್ಟೋ ಮುಖಂಡರು ಇವತ್ತು ಒಳ್ಳೆತನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಅಂಥವ್ರನ್ನ ತುಳಿಬೇಕು ಅಂತೇಳಿ ದುಡ್ಡಿನ ಒಂದು ಅಹಂಕಾರ ಮತ್ತು ಅಧಿಕಾರ ಒಂದು ಅಮಲಿನಲ್ಲಿ ಇವತ್ತು ತುಳಿತಾ ಇದ್ದಾರೆ. ನಾನು ನಾರಾಯಣ ಸ್ಮಶಾನಕ್ಕೆ ನೀರಿಗೆ ವಿಶೇಷವಾಗಿ ನಮ್ಮ ಆಟೋ ಡ್ರೈವರ್ ಚಾಲಕರಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾವುದಕ್ಕೂ ಬಗ್ಗಂಥದ್ದು ನಾವು ಬೇಕಾಗಿಲ್ಲ, ಯಾವುದಕ್ಕೂ ಭಯ ಪಡೋಂಥದ್ದು ಬೇಕಾಗಿಲ್ಲ. ಯಾಕಂದರೆ ನಮ್ಮ ಹಿಂದೆ ಇರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ನಂಬಿರ್ತಕ್ಕಂಥದ್ದು ಆ ಒಂದು ಮಹಾನ್ ವ್ಯಕ್ತಿ ಬರೆದಿರ್ತಕ್ಕಂಥ ಸಂವಿಧಾನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಈ ಮಾತನ್ನು ಹೇಳ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಕೇಂದ್ರನ ಒಳ್ಳೆಯ ಜೀವನ ನಡೆಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ತಗೊಂಡು ಮುಂದಕ್ಕೆ ಹೋಗೋಣ ಅಂತ ನಾನು ಶಾಸಕರು ಅನ್ನೋದಕ್ಕಿಂತ ಮೊದಲಾಗಿ ಯಾರೆಲ್ಲ ಚುನಾವಣೆ ಸಂದರ್ಭದಲ್ಲಿ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನದಲ್ಲಿ ಯಾರೆಲ್ಲ ಚುನಾವಣೆಯಲ್ಲಿ ಅಕ್ರಮ ಮಾಡ್ತಾರೋ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಅಂತ ನಾನು ದೇವಮಾನವ ಅವರ ಒಂದು ಹುಟ್ಟುಹಬ್ಬನ ಭಾಳ ಅದ್ದೂರಿಯಿಂದ KGF ನಗರದಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಭಾಳ ಗರ್ವದಿಂದ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಪರಿಸ್ಥಿತಿಗಳು ನೋಡ್ತಾ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಪುಸ್ತಕದಲ್ಲಿ ಸಂವಿಧಾನದಲ್ಲಿ ಮಾತ್ರ ಬರೆದಿಟ್ಬಿಟ್ಟು ಒಬ್ಬರು ಚುನಾವಣೆ ಪ್ರತಿನಿಧಿಗಳಾದಂಥವರು ಎಲ್ಲವನ್ನ ಮರೆತು ಕೇವಲ ಒಂದು ನಾಟಕಕ್ಕೋಸ್ಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ನಾವು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೂ. ಆದರೂ ಸಹ ಸಂವಿಧಾನದ ಅಡಿಯಲ್ಲಿ ಒಬ್ಬ ದಲಿತನಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ, ಸಂವಿಧಾನ ಅಡಿಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಇವತ್ತು ಕೊಡಿಸಲಿಕ್ಕೆ ಎಲ್ಲೋ ಒಂದು ಕಡೆ ನಾವು ಹಿಂದೆ ಇದ್ದೀವಿ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ. ಇವತ್ತು ಭಾಳ ಒಂದು ಗಂಭೀರವಾದಂಥ ವಿಷಯ ನಮ್ಮ KGF ತಾಲೂಕಲ್ಲಿ ನಡೀತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ಜಾತಿ ಭೇದಗಳನ್ನು ತಂದಿಡುವಂಥ ಕೆಲಸ ಈಗ ಶುರು ಹಚ್ಕೊಂಡ್ಬಿಟ್ಟು. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದದ್ದಲ್ಲ ಅಂಥೇಳಿ ಅವರು ಅನೇಕ ಕಡೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಗಿರ್ಬೋದು, ಅವರು ಕಂಡಿರೋಂಥ ಕನಸುಗಳಾಗಿರ್ಬೋದು, ಅವರು ಕೈಗೊಳ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅವರ ಎಲ್ಲ ರೀತಿಯಲ್ಲೂ ನಾವು ಅದನ್ನು ಪರಿಶೀಲನೆ ಮಾಡಿ ದೂರದೃಷ್ಟಿಯಿಂದ ನೋಡಿದ್ರೆ ಅದು ಕೇವಲ ದಲಿತರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ, ಭಾರತದಲ್ಲಿಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಅದು ಅನ್ವಯ ಆಗುತ್ತೆ. ಪ್ರತಿಯೊಬ್ಬರ ಏಳಿಗೆಯೂ ಸಹ ಅವರು ನೋಡಿಬಿಟ್ಟು ಮಾಡತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಇವತ್ತು ಮೊನ್ನೆನೇ ಒಂದು ಮಾಧ್ಯಮದಲ್ಲಿ ನೋಡಿದೆ, ಅವ್ರದ್ದೇ ಸ್ವಪಕ್ಷರಾದಂಥ ನಮ್ಮ ವಲ್ಲಲ್ ಮುನ್ಸ್ವಾಮಿ ಅವರು ಹೇಳ್ತಾ ಇದ್ರು, ಬರೀ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತನ MLA ಅವರು ಅಂತ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೂ ಅದೇ ರೀತಿ ಅನಿಸುತ್ತೆ. ನೀವು ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿದರೆ ಅದನ್ನು ನಾವು ಯಾರು ಟೀಕಿಸ್ತಾ ಇರ್ತೀವಿ. ಇದು ನಿಮಗೆ ಸರ್ಕಾರ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪವರ್ನ, ಅಂದರೆ ಅಧಿಕಾರವನ್ನು ತಾವು ದುರುಪಯೋಗ ಮಾಡಿಕೊಂಡು ಕೇವಲ ಒಂದು ಜನಾಂಗನ ಮೆಚ್ಚಿಸ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀರಲ್ಲ, ಇದು ಯಾವ ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸಮಾಜದವರಿರ್ಬೋದು, ಯಾವುದೇ ಧರ್ಮದವರಿರ್ಬೋದು, KGF ನಗರದಲ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಒಂದು ಅನ್ನೋ ಒಂದು ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಂದು ಸಮಾಜ ಎಲ್ಲೋ ಒಂದು ಕಡೆ ಅವ್ರು ಕೈ ಬಿಟ್ಟೋಗುತ್ತೆ ಅನ್ನೋ ಒಂದು ಭಯದಿಂದ, ಆ ಒಂದು ಸಮಾಜ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನಾನು ಕೈ ಹಿಡಿಯಲ್ಲ ಅನ್ನೋ ಒಂದು ಭಯದಿಂದ ಕೇವಲ ಒಂದೊಂದು ಸಮಾಜನ ಕರೆಸಿ ಮೀಟಿಂಗ್ಗಳು ಮಾಡಿ ಮಾಡೋಂಥ ಉದ್ದೇಶ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಅದಾದ ನಂತರ ವಲ್ಲಲ್ ಮುನ್ಸ್ವಾಮಿ ಅದಕ್ಕೆ ಧ್ವನಿ ಎತ್ತಿದ ನಂತರ ನಿನ್ನೆ ರಾತ್ರಿ ಕರೆದುಬಿಟ್ಟು ಮತ್ತೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಮಾಧ್ಯಮದ ಮಿತ್ರರು, ನಾನು ನಿಮ್ಮಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ಪಾಪ ಅವ್ರನ್ನ ತಾವು ಪ್ರಶ್ನೆ ಮಾಡೋವಂಥ ಕಾಲ ಬಂದೈತೆ ಅಂದ್ಕೊಳ್ತೀನಿ. ಅವತ್ತು ಕಣ್ಣು ಕಾಣಿಸಿರ್ತಕ್ಕಂಥವ್ರು ಎರಡನೇ ದಿವಸ ಯಾಕೆ ಕಣ್ಣು ಕಾಣಿಸಿಲ್ವಾ ಅಂತ ಪ್ರಶ್ನೆ.
ಎರಡನೇ ದಿವಸ ಕಣ್ಣು ಕಾಣಿಸಿದ್ರೆ ಮೊದಲನೇ ದಿವಸ ಕಣ್ಣು ಕಾಣಲ್ಲ ಅಂತ ಪ್ರಶ್ನೆ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಸೋಲಿನ ಭೀತಿ ಕಾಣ್ತಾ ಇದೆ, ಜನರ ಒಂದು ಬೆಂಬಲ ಕುಗ್ಗುತ್ತಾ ಇದೆ ಅನ್ನೋದಕ್ಕೋಸ್ಕರ ಶಾಸಕರ ಒಂದು ಆಡಳಿತದಲ್ಲಿ, ಶಾಸಕರ ಒಂದು ಅಧಿಕಾರದಲ್ಲಿ ಒಂದು ಮರೆಮುಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ಇದು ನನಗೆ ಖಂಡಿಸ್ತಾ ಇದ್ದೀನಿ. ಯಾವ ರೀತಿ ಅವಮಾನ ಅಂತಂದರೆ, ನಮಗೆ ಸರ್ಕಾರಿ ಶಾಲೆಗಳಲ್ಲಿರ್ಬೋದು ಅಥವಾ ಯಾವುದೇ ಒಂದು PUC ಕಾಲೇಜಿನ ಖಾಸಗಿ ಶಾಲೆಗಳಿರ್ಬೋದು, ಎಲ್ಲರೂ ನಾವೆಲ್ಲ ಒಂದೇ, ಯಾವುದೇ ಧರ್ಮದಾಗಿರ್ಬೋದು, ಯಾವುದೇ ಜಾತಿ ಇರೋದು. ಬಟ್ ಆದರೆ ನಮ್ಮ ಶಾಸಕರಿಗೆ ಮಾತ್ರ ಯಾಕೋ ಅದು ಕಣ್ಣು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನಮಗೆ ಎಲ್ಲ ಧರ್ಮದವರು ಒಂದೇ, ಎಲ್ಲರಿಗೂ ಆದ್ಯತೆ ಕೊಡಬೇಕು, ಎಲ್ಲರನ್ನೂ ಗುರುತಿಸಬೇಕು, ಎಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಭಾಳ ಗಂಭೀರವಾದಂಥ ಒಂದು ವಿಷಯ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ಪುಣ್ಯ ದಿನ, ಒಂದು ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸು ಎಲ್ಲರಿಗೂ ನ್ಯಾಯ ಸಿಗಬೇಕು, ಮಹಿಳೆಯರಿಗೆ ಓಟಕ್ಕೆ ಸಿಗಬೇಕು, ಪ್ರತಿಯೊಬ್ಬ ನಾಗರಿಕನು ಈ ಭಾರತದಲ್ಲಿ ತಲೆ ಎತ್ಕೊಂಡು ನೋಡಬೇಕನ್ನೋ ಒಂದು ಕನಸನ್ನು ಕಂಡಿದ್ರು. ಅದನ್ನ ಪರವಾಗಿ ಇಷ್ಟು ವರ್ಷನೂ ನಾವು ಬರ್ತಾ ಇದ್ದೀವಿ. ಆದರೆ ಇವತ್ತು ಸ್ಥಿತಿ ನೋಡ್ತಾ ಇದ್ದರೆ, ಇವತ್ತಿನ ಎಲೆಕ್ಷನ್ನ ಒಂದು ಸ್ಥಿತಿ, ಅಂದರೆ ಚುನಾವಣೆ ಸ್ಥಿತಿಗಳು ನೋಡ್ತಾ ಇದ್ದರೆ, ಅಂಬೇಡ್ಕರ್ ಬರೆದಿರಕ್ಕಂಥ ಸಂವಿಧಾನವನ್ನು ಯಾರಾದರೂ ತಿದ್ದುತ್ತಾ ಇದ್ದಾರೆ, ಸಂವಿಧಾನ ಕಳ್ಳರು, ಸಂವಿಧಾನ ಚೋರಿಗಳು ಅಂತ ಯಾರಾದರೂ ಹೇಳೋಕ್ಕಾಯ್ತಂದ್ರೆ ನಾನು ನೇರವಾಗಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಅಂತ ಹೇಳ್ತೀನಿ. ಕಾರಣ ಎಷ್ಟೇ, ಇವತ್ತು ನೀವು ದಲಿತರು ಅಂತೇಳಿ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ತಾವು ಅಧಿಕಾರವನ್ನು ಪಡಿತೀರ. ದಲಿತರನ್ನ ಯಾಮಾರಿಸೋದು ಅಂದರೆ ತಪ್ಪಾಗಲಾರ್ದು. ಇವತ್ತು ದಲಿತರ ಒಂದು ಹಕ್ಕನ್ನು ತಗೊಂಡು ನೀವು ಯಾರ ಕೈಯಲ್ಲಿ ಇಟ್ಟಿದ್ದೀರಾ? ಇವತ್ತು ಮಾನ್ಯ ಗೋವಿಂದೇಗೌಡರ ಕೈಯಲ್ಲಿ ಇಟ್ಬಿಟ್ಟು ಇವತ್ತು ದಲಿತರು ಸಿಕ್ಕಿರ್ತಕ್ಕಂಥ ನ್ಯಾಯವನ್ನು, ದಲಿತರು ಕೊಡಬೇಕಾಗಿರುವಂಥ ಒಂದು ಹಕ್ಕನ್ನು ಇವತ್ತು ನೀವು ಶಾಸಕರಾಗ್ಬಿಟ್ಟು ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟಿದ್ದೀರಿ. ಇವತ್ತಿಲ್ಲಿ ನಮ್ಮ ದಲಿತ ಮುಖಂಡರನ್ನೆಲ್ಲ ನಾನು ಕೇಳೋದೊಂದೇ ಪ್ರಶ್ನೆ, ಇವತ್ತು ನೀವು ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದೀರಾ, ಇಷ್ಟು ಹೋರಾಟಗಳಲ್ಲಿ ನಿಮ್ಗೆ ಇದು ಕಣ್ಣು ಕಾಣಿಸ್ತಾ ಇಲ್ವಾ? ದಲಿತ ಮಹಿಳೆಯಾಗಿ ನಾವು ಚುನಾವಣೆಯಲ್ಲಿ ಪಾಲ್ಗೊಂಡು ದಲಿತ ಅಂತ ರಿಸರ್ವೇಷನ್ ಅಂತ ತಗೊಂಡು ನಾವು ಇವತ್ತು ನಿಮ್ಮ ಅಧಿಕಾರವನ್ನು ಯಾರು ಕೈ ಕೊಟ್ಟಿದ್ದೀರಾ? ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಇದನ್ನು ಖಂಡಿಸಬೇಕು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಕನಸನ್ನು ನಿಲ್ಲಿಸಬೇಕಂದ್ರೆ ದಲಿತರಲ್ಲೇ ಇರಬೇಕು ಅಂತ ನಾನು ಮನವಿ ಮಾಡ್ತಾ, KGF ಅಲ್ಲಿ ಎಷ್ಟೋ ಸಮಸ್ಯೆಗಳೈತೆ. ಮುಂದಿನ ದಿನಗಳಲ್ಲಿ ನಮ್ಮ ಸೆಕ್ಯೂರಿಟೀಸ್ ಎಲ್ಲ ಮತ್ತೊಂದು ಗಂಭೀರವಾದಂಥ ವಿಷಯ, ನೆನ್ನೆ BGML ಸೆಕ್ಯೂರಿಟಿನ ಎಂಪ್ಲಾಯೀಸ್ ಬಂದು ನಮ್ಮನ್ನು ಭೇಟಿ ಮಾಡ್ತಾರೆ. ನಾವು ನಮ್ಮ ಸಂಸದರಿಗೂ ಈ ಮನವಿಯನ್ನು ಮಾಡಿದ್ದೀರಿ. ನೋಡಿ, ಇವತ್ತು BGML ಎಂಪ್ಲಾಯೀಸ್ನ ಕೇಳೋರಂಥವ್ರು ಯಾರೂ ಇಲ್ಲ, TCS ಎಂಪ್ಲಾಯೀಸ್ನ ಕೇಳೋವಂಥವ್ರು ಯಾರೂ ಇಲ್ಲ, ಆಟೋ ರಿಕ್ಷಾ ಡ್ರೈವರ್ಗೆ ಕಷ್ಟ ಇರ್ತಕ್ಕಂಥದ್ದು ಕೇಳೋವಂಥದ್ದು ಯಾರೂ ಇಲ್ಲ, ರೈಲ್ವೆ ಕೋಚ್ದು ಆಗಿರ್ತಕ್ಕಂಥದ್ದು ಯಾರೂ ಇಲ್ಲ. ಇವತ್ತು ಪಾಪ ಸುಮಾರು 250 ಸೆಕ್ಯೂರಿಟಿಗಳನ್ನ ಇವತ್ತು ಏಕಕಾಲಕ್ಕೆ ಅವ್ರು ವಜಾಗೊಳ್ತೀರಿ, ಹೊಸಬ್ರನ್ನ ತಗೊಳ್ತೀರಿ ಅಂತ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನಿಸ್ತೀನಿ. ಇವತ್ತು ನೀವು ಚುನಾವಣಾ ಪ್ರತಿನಿಧಿಯಾಗಿ ಏನು ಕೇಳಿದ್ರು ನೇರವಾಗಿ ಕೇಂದ್ರ ಸರ್ಕಾರದ ನಂದಲ್ಲ ಅಂದರೆ ನೀವು ಹಾಕಿದ್ದೀರ, ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಲಿ. ಇವತ್ತು ನಿಮಗೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಮತ ಹಾಕಿದಾರ, ಇಲ್ಲಿರ್ತಕ್ಕಂಥವ್ರು ನಿಮ್ಗೆ ಮತ ಹಾಕಿಲ್ವ? ಹಾಗಾದರೆ ನೋಡಿ, ನಾನು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಆ 250 ಕುಟುಂಬಗಳಿಗೆ ನಾವು ಶ್ರೀರಕ್ಷೆಯಾಗಿ ನಿಲ್ತೀರಿ, ಇದರ ಪರವಾಗಿ ಹೋರಾಟನೂ ಮಾಡ್ತೀರಿ. ನಾನು ನಮ್ಮ BGMLನ ಮುಖ್ಯಸ್ಥರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ಸರ್ ಭಾಳಷ್ಟು ದಿನ ಇದನ್ನೇ ನಂಬ್ಕೊಂಡಿದ್ದಾರೆ. ಆ ಒಂದು 250 ಜನ ನೋಡಿದ್ರೆ ಸುಮಾರು 3000 ಜನ ಬೀದಿಗೆ ಬರೋಂಥ ಪರಿಸ್ಥಿತಿ ಐತೆ. ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಅವರಿಗೆ ಆ ರೀತಿ ಕ್ರಮ ತಗೋಬಾರ್ದು. ಮುಂದಿನ ದಿನಗಳಲ್ಲಿ ನಾಳೆ ನಾಳಿದ್ದು ಒಂದು ಸಭೆ ಕರೆದು ಮುಂದಿನ ತೀರ್ಮಾನ. MP ಹತ್ರ ಏನಾದರೂ ಮಾತಾಡಿ ಸರ್, ನಾನು MP ಅವರಿಗೂ ಮಾತಾಡಿದ್ದೀನಿ. ಅವರು ಒಂದು 2-3 ದಿವಸ ಬಿಟ್ಕೊಂಡು ಬನ್ನಿ, ಇದು ಒಂದು ಸಿಸ್ಟಮ್ ಅವರೇನೋ 5 ವರ್ಷ ಆಗೈತೆ ಎಕ್ಸ್ಚೇಂಜ್ ಮಾಡಬೇಕನ್ನೋ ಸಿಸ್ಟಮಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ನಮಗೆ ನ್ಯಾಯ ಮುಖ್ಯ ಸರ್. MP ಆದ್ರೇನು, MLA ಆದ್ರೇನು, ಸಚಿವರಾದ್ರೇನು, ನನ್ನ KGF ಜನತೆಗೆ ಅನ್ಯಾಯ ಆಗಬಾರ್ದು, ಅದು ನಮ್ಮ ಚಿಂತೆ. ಬಹುಶಃ MP ಅವರು ಇದಕ್ಕೆ ಸ್ಪಂದನೆ ಮಾಡಿಲ್ಲ ಅಂದರೆ ನಾವು ಅವ್ರಿಗೂ ಸಹ ಹೇಳ್ತೀರಿ, ಮುಂದಿನ ದಿನದಲ್ಲಿ ಪಾಠ ಕಲಿಸ್ತೀರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು.